ನನಗೆ ಇನ್ನೊಂದು ಅವಕಾಶ ಕೊಡಿ. ಹೇಗಾದ್ರೂ ಮಾಡೋ ಒಂದು ಕಥೆ ಮುಗಿಸ್ತೀನಿ. ಮುಗಿಸ್ತೀಯಾ? ಬಿಪಿ ಸಾಹೇಬ್ರು 20 ವರ್ಷ ಸಂಪಾದನೆ ಮಾಡಿದ್ದನ್ನ 2 ನಿಮಿಷದಲ್ಲಿ ಮಾಡ್ದಲ್ಲ, ಫಿನಿಶ್ನ. MLA ಸಾಹೇಬ್ರು, ಏಟು ತಿಂದು ಗಾಯ ಆಗಿರೋ ಹುಲಿ ಇದು. ಈ ಸಲ ಹುಷಾರಾಗಿ ಅಟ್ಯಾಕ್ ಮಾಡುತ್ತೆ. ಇದೊಂದು ಅವಕಾಶ ಕೊಡೋಣ. ಆಹಾ, ಸುಭಾಷ್, ಶಾಬಾಷ್, ಒಳ್ಳೆ ಪುಟಾಣಿ ಸುಭಾಷ್ ಚಂದ್ರ ಬೋಸ್ ತರ ಕಾಣಿಸ್ತಾ ಇದೆಯಾ? ಸರ್, ನಂಗೊಂದು ಆಸೆ ಇದೆ ಸರ್. ಹೇಳಿ ಸರ್. ಈ ಡ್ರೆಸ್ ಹಾಕೊಂಡು ಆ ಬಾವುಟನ ಹಾರಿಸ್ಬೇಕು ಸರ್. ಆ ಬಾವುಟನ ಮುಟ್ಟೋದಕ್ಕಾಗ್ಲಿ ಹಾರಿಸೋದಕ್ಕಾಗ್ಲಿ ಯೋಗ್ಯತೆ ಇರೋ ನಿಮ್ಮಂಥವ್ರಿಗೆ. ಆದ್ರೆ ಇವತ್ತೊಬ್ರು ದೊಡ್ಡ ಮನುಷ್ಯರು ಬರ್ತಾ ಇದ್ದಲ್ಲ, ಅದನ್ನ ಹಾರಿಸೋದಕ್ಕೆ ಏನ್ ಮಾಡೋದು? ಸರ್, ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಹಾಗಂತೀರಾ? ನಾನು ಹೇಳ್ದಾಗ ಮಾಡ್ತೀರಾ? ಮಕ್ಕಳೇ, ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದು ನಾನು ನಮ್ಮ ರಾಷ್ಟ್ರಧ್ವಜದ ಹಿರಿಮೆಯ ಬಗ್ಗೆ ಒಂದೆರಡು ಮಾತನ್ನು ಆಡಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ಕೇಸರಿ ಬಣ್ಣ, ಇದು ಹಿಂದೂ ಧರ್ಮದ ಸಂಕೇತವನ್ನು ತೋರಿಸುತ್ತೆ. ಎರಡನೆಯದು ಬಿಳಿ ಬಣ್ಣ, ಭಾರತೀಯರು ಶಾಂತಿ ಪ್ರಿಯರು ಅನ್ನೋದನ್ನ ತೋರಿಸುತ್ತೆ. ಮೂರನೆಯದು ಹಸಿರು ಬಣ್ಣ, ಸಸ್ಯ ಶ್ಯಾಮಲೆ, ನಮ್ಮದು ಫಲವತ್ತಾದ ಭೂಮಿ. ಇಡೀ ಭಾರತಾಂಬೆ, ಇಡೀ ವಿಶ್ವಕ್ಕೆಲ್ಲ ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ ಅನ್ನೋದನ್ನು ತೋರಿಸಿದ್ರೆ ಮಧ್ಯದಲ್ಲಿರೋದೇ ಅಶೋಕನ ಧರ್ಮಚಕ್ರ. ಇಂತಹ ಹೆಮ್ಮೆಯ ರಾಷ್ಟ್ರಧ್ವಜವನ್ನ ಇಂದು ಅನಾವರಣಗೊಳಿಸೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಒಂದೊಂದು ಬಣ್ಣಕ್ಕೂ ಅರ್ಥ ಕೊಟ್ಟು ಮಧ್ಯದಲ್ಲಿ ಧರ್ಮಚಕ್ರವನ್ನು ಕೂಡಿಸಿ ಇಡೀ ಭಾರತೀಯರಿಗೆ ಈ ರಾಷ್ಟ್ರಧ್ವಜವನ್ನು ಸಮರ್ಪಿಸಿದ ಆ ಮಹಾನ್ ದೇಶಭಕ್ತನ ಹೆಸರನ್ನ ಏನು ಅಂತ ಹೇಳಿ ಆಮೇಲೆ ಧ್ವಜವನ್ನು ಹಾರಿಸಿ. ಶತಕೋಟಿ ಭಾರತೀಯರು ತಿಳ್ಕೋಬೇಕಾದ ವಿಷಯ ಇದು. ಹೇಳಿ ಸ್ವಾಮಿ, ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ತಲೆ ಎತ್ತಿ ಹೆಮ್ಮೆ ಪಡುವಂತ ರಾಷ್ಟ್ರಧ್ವಜನ ಸಮರ್ಪಣೆ ಮಾಡಿದ ವ್ಯಕ್ತಿ ಯಾರು ಅಂತ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ಆದ್ರೂ ನಾವು ಭಾರತೀಯರು. ಆಹಾ, ಇಂಥ ಅಪ್ರಯೋಜಕರನ್ನ ಹೆತ್ತಿದ್ದಕ್ಕೆ ಆ ಭಾರತಾಂಬೆ ನಿಜವಾಗಿಯೂ ಧನ್ಯಳು. ಹೇಳಿ ಭಾವಿ ಪ್ರಜೆಗಳೇ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಆ ಮಹಾನುಭಾವನ ಹೆಸರು ಹೇಳಿ ಈ ಸ್ವಾಭಿಮಾನದ ಧ್ವಜನ ಹಾರಿಸಿ. ನಾನು ಹೇಳ್ತೀನಿ ಸಾಹೇಬ್ರೆ. ಹೇಳಿ ಪುಟಾಣಿ ಸಾಹೇಬ್ರೆ. ಭಾರತೀಯರ ಗೌರವದ ಸಂಕೇತವಾಗಿರೋ ಈ ಧ್ವಜವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದವರು ಆಂಧ್ರ ಪ್ರದೇಶದ ಪಿಂಗಳಿ ವೆಂಕಣ್ಣ. ರೌಡಿ ದಳವಾಯಿ ನಿಮ್ಮನ್ನ ಕೊಲ್ಲೋಕ್ಕಿಂತ ನಾನು ಸುಭಾಷ್, ಎಂಥ ಕೆಲಸ ಮಾಡ್ಬಿಟ್ಟೆ ಸುಭಾಷ್. ಕಮ್ ಆನ್, ಕಾಲ್ ದ ಆಂಬ್ಯುಲೆನ್ಸ್ ಫಾಸ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸುಭಾಷ್ ಮರ್ಡರ್ ಕೇಸ್ ಏನಾಯ್ತು? ರದ್ದಾಗಿದೆ ಸರ್. ವಾಟ್? ಹೌದು ಸರ್. ದಳವಾಯಿನೇ ಮರ್ಡರ್ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ ಕೋರ್ಟ್ ಅವನ್ನ ಬಿಡುಗಡೆ ಮಾಡಿದೆ ಸರ್. ನೋಡಿದ್ರ ಬುದ್ಧಿ ಅನ್ಯಾಯನ? ನನ್ನ ಮೊಮ್ಮಗನ್ ಚಿತೆ ಆರೋಕ್ ಮುಂಚೆನೆ ಆ ಪಾಪಿ ರಾಜಾರೋಸ್ವಾಗಿ ಮೆರಿತಾ ಅವನೇ. ಅವನ್ ಬಾಯಿಗೆ ಮಣ್ಣು ಹಾಕ. ನೀವೇ ಏನಾದ್ರೂ ಮಾಡಿ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಕೋರ್ಟ್ ನಿರಪರಾಧಿ ಅಂತ ತೀರ್ಮಾನ ಮಾಡಿದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಸರ್, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಈ 3 ಅಂಗಗಳು ಸಿಕ್ಬಾರ್ದವ್ರ ಕೈ ಸಿಕ್ಕಿ ಪ್ರಜಾಪ್ರಭುತ್ವ ನರಳುತ್ತಾ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೀವು ಪ್ರಶ್ನೋರ? ಹೌದು ಸರ್. ನೀವು ಹೇಳೋದ್ರಲ್ಲ 3 ಅಂಗಗಳು, ಅದ್ರ ಮೇಲೆ ಹಿಡಿತ ಸಾಧಿಸಬೇಕಾದ್ದು ಇವರುಗಳು. ಆದ್ರೆ ಈಗ ದಳವಾಯಿನ ಮಟ್ಟ ಹಾಕೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ನನ್ನ ಜೊತೆ. ಡ್ರೈವರ್ ಸರ್, ಬೆಳಗ್ಗೆ ಕಾರ್ ತಕರಾರು ಮಾಡಿದ್ ಯಾಕೆ? ಬ್ಯಾಟ್ರಿ ಕರೆಂಟ್ ಪಾಸ್ ಆಗ್ತಿರ್ಲಿಲ್ಲ ಸರ್. ಈಗ ಸರಿ ಆಯ್ತಾ? ಆಯ್ತು ಸರ್. ಓಪನ್ ಮಾಡು. ಬ್ಯಾಟ್ರಿಯಿಂದ ಈ ವೈರ್ ಕಿತ್ತು ಹಾಕಿದ್ರೆ ಕಾರ್ ಓಡೋದಿಲ್ಲ. ಅರ್ಥ ಆಗಿರ್ಬೇಕಲ್ಲ? ಬಂದ್ರೆ ಹೋಗೋಣ. ಅನ್ನ ಹಾಕಿದ ಕೈನೇ ಕಡದೆ ಆವತ್ತು ಮೂಳೆ ಕಡಿ ಮೂಳೆನ ಕಡಿಬೇಕಾದ ನಾಯಿ ಮೂಳೆ ಎಲ್ಲ ಕಡೋ, ನಿನ್ ಕೈ ಕಾಲು ನರಗಳನ್ನ. ಫ್ರಮ್ ಸಿಬಿಐ ಸರ್ಚ್ ವಾರಂಟ್ ತಗೊಳ್ಳಿ. ಹಲೋ, ವಿಪಿ ಸ್ಪೀಕಿಂಗ್. ಸರ್, ನಾನು ಎಸ್ಟೇಟ್ ಇಂದ ಮಾತಾಡ್ತಾ ಇದ್ದೀನಿ. ಸಿಬಿಐನವರು ಬಂದು ರೈಡ್ ಮಾಡ್ತಾ ಇದ್ದಾರೆ.
ಇದುವರೆಗೂ ಹೃದಯಘಾತ. ಆದಷ್ಟು ಬೇಗ ಚೇತರಿಸ್ಕೋ ವಿಪಿ. ಜೈಲಿನಲ್ಲಿ ಊಟದ ರುಚಿ ನೋಡೋಕೆ ವಾರೆಂಟ್ ರೆಡಿ ಆಗ್ತಾ ಇದೆ. ವಿಶ್ ಯು ಸ್ಪೀಡಿ ರಿಕವರಿ. ನೋಡಿ, ಅವ್ರಿಗಿದನ್ನು ಜಾಸ್ತಿ ಆಗಿದೆ. ತಾವು ದಯವಿಟ್ಟು. ಶಂಕರಪ್ಪ, ಒಂದ್ ನಂಬರ್ ಕೊಡ್ತೀನಿ. ಬಾಂಬೆಗೆ ಫೋನ್ ಮಾಡಿ ಕರೆಂಟ್ ಕಾದರ್ಗೆ ಇಮಿಡಿಯೇಟ್ ಆ ಫ್ಲೈಟ್ ನಲ್ಲಿ ಬರಕ್ಕೆ ಹೇಳಿ. ನೋಡಕ್ ಒಳ್ಳೆ ಜಿರಾಪೆ ಹಂಗೆ ಉದ್ದುದ್ದ ಲಂಬ ಅವನೇ. ಅದೇನ್ ಕಿಸಿತಾನೆ ಅಂತ ಬೊಂಬಾಯಿಂದ ಕರ್ಸಿದ್ರು ಏನೋ. ನಾನು ಲಂಬ ಕಂಬಗೆ ಇದ್ದೀನಿ. ಹೌದು, ಕರೆಂಟ್ ಕಂಬ. ಮೇರಾ ಹಾರ್ಟ್ ಟಚ್ ಕರೋ, ಟಚ್ ಕರೋ. ಕಾದರ್ ಭಾई, ನೀನು 440 ಅಲ್ಲ 880. ಅರೆ ಉಲ್ಲು ಉಲ್ಲು ಕೋನ್ ಉಲ್ಲು. ठीक बोला, आगे बोलो. ಕರೆಂಟ್ ಕಾದರ್ಗೆ ಟಚ್ ಮಾಡಿದ್ರೆ ಸುಟ್ಟು ಬೂದಿ ಆಗ್ತಾರೆ ಗೊತ್ತು. ಏನದು ಗಲಾಟೆ? ನಮ್ದು ಹುಡುಗ ಆಂಟೋನಿ ಮಾರ್ನಿಂಗ್ ಶೋ ನೋಡ್ತಾ ಇದ್ದಾನೆ. ಮಾರ್ನಿಂಗ್ ಶೋ? ಅಯ್ಯೋ, ನಿಮ್ ಇನ್ನೊಬ್ಬ ಹುಡುಗ ಆ ರೂಮಲ್ಲಿ ಮ್ಯಾಟಿ ನೋಡ್ತಾ ಇದ್ದಾನ? ಇಲ್ಲ, ನಮ್ದು ಇನ್ನೊಬ್ಬ ಹುಡುಗ ಥಾಮ್ಸನ್, ಥಂಡರ್ ಥಾಮ್ಸನ್ ಬೆಳಗ್ಗೆ ಎದ್ದು ಟಿಫನ್ಗೆ ಮಾಡ್ತಾ ಇದ್ದಾರೆ. ದೇಖೆಂಗೆ. ಟಿಫನ್ ಮಾಡ್ತಾವ್ರೆ ಅಂದೆ, ಅವ್ರು ನೋಡಿದ್ರೆ ಆವಿನ ಕೈಲಿ ಕಚ್ಚಿಸ್ಕೊತಾವ್ರಲ್ಲ. ಹೌದು, ನಿಶಾ ಬರೋದಕ್ಕೆ ಟಿಫನ್. ಆವಿನ ಕೈಲಿ ಕಚ್ಚಿಸ್ಕೊಂಡ್ರೆ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಯ್ತಾನೆ. ಅದೆಲ್ಲ ನಿಮ್ದುಕಿ. ಹೋಗ್ತಾ ಹೋಗ್ತಾ ಗೊತ್ತು ಆಗುತ್ತೆ. ಅಲ್ಲಿ ನಮ್ದುಕಿ ಅವ್ರೆ ಸ್ಯಾಡಿಸ್ಟ್ ಆದ್ಬೇಕಾ ತಮಾಷಾ ದೇಖೋ. ಬಿಪಿ ಸಾಹೇಬ್ರೆ, ಇವ್ರು ಯಾರು ಭೂಲೋಕದಲ್ಲಿ ಹುಟ್ಟಿರೋ ನರಮಾನವರಲ್ಲ, ಕಿರಾತಕರು, ಯಮದೂತರು. ಆ ಸೂರ್ಯನ ವಿರುದ್ಧವಾಗಿ ಸರಿಯಾದ ದಂಡೇ ಕರ್ಸಿದ್ದೀರಾ. ಅಬ್ ಬೋಲೋ ವಿಪಿ ಸಾಬ್, ಯಾರಿಗೆ ಡೀಲ್ ಮಾಡ್ಬೇಕು ಅಂತ ಹೇಳ್ತೀನಿ. ಮೊದ್ಲು ಈ ದಳವಾಯಿ ಕತೆ ಮುಗಿಸ್ಬಿಡು. ದಳವಾಯಿಗೆ ರೇಷನ್ ಖೋಟ ಖತಮ್. ಯಾಕೆ ನೋಡ್ಬೇಕಾಗಿತ್ತು ದಳವಾಯಿನ? ಅವನು ನನ್ಗೆ ಸ್ಟೂಡೆಂಟ್ಗೆ ಆಗಿದ್ದ ಸಾಬ್. ನೊಂದಿದ್ದಾನೆ, ಸಮಾಧಾನಗೆ ಮಾಡ್ಬೇಕು, ಖರ್ಚಿಗೆ ಪೈಸಾಗೆ ಕೊಡ್ಬೇಕು. ಆಯ್ತು, ಹೋಗಿ. ಖುದಾ ಹಾಫೀಸ್. ಇನ್ಶಾಅಲ್ಲಾ ಖರಾಬ್ಗೆ ಕತ್ತರಿಸಿದ್ದಾರೆ. ಯಾರು ನೀವು? ಖುದಾ ಕಿ ಗುಲಾಮ್, ದಳ್ವಾಯ್ ಕಿ ಸಲಾಂ. ವಿಪಿ ಸಾಬ್ ಕಳ್ಸಿದ್ದಾರೆ ಈ ದುಡ್ಗೆ ಕೊಟ್ಟು ಬಾ ಅಂತ. ನನಗ್ ಬೇಡ, ಹೋಗ ವಿಪಿ ಹೇಳು, ಅವನ್ ವಿರುದ್ಧ ಕೋರ್ಟಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂತ. ಅರೆ ಭಯ್ಯ, ದಿಮಾಕೆ ಖರಾಬ್ ಆಗಿದೆ. ಪೈಸಾನು ತಗೋ, ಕೋರ್ಟ್ಗೆ ಸಾಕ್ಷಿನೂ ಹೇಳು. ನಾನು ಕೂಡ ವಿಪಿ ದುಶ್ಮನ್. ಆ ಬೇಕೂಫ್ ನಮ್ದುಕ್ಕೆ ಶ್ರೀಮತಿಗೆ ಬರ್ಬಾದ್ ಮಾಡ್ಬಿಟ್ಟ. ಅದಕ್ಕೆ ನಿಮ್ದುಕ್ಕೆ ಸಪೋರ್ಟ್ ಕೇಳೋದಕ್ಕೆ ನಾವು ಬಂದಿರೋದು. ಈಗ ವಿಪಿಗೆ ನೀವು ಹೆಲ್ಪ್ ಮಾಡಿದ್ದಕ್ಕೆ ತಾನೇ ಈ ಗತಿಗೆ ಬಂದಿದ್ದು. ತಗೋ ಭಯ್ಯ, ನನ್ನ ನಿಮ್ದುಕ್ಕೆ ಬಡ ಭಯ್ಯ ಅಂತ ತಿಳ್ಕೊಳ್ಳಿ ಭಯ್ಯ. ರಖೋ. ಅರೆ ಅಲ್ಲ, ಹಾಲು. ಇದು ಎಮ್ಮೆಗೆ ಹಾಲು, ಹಸುಗೆ ಹಾಲು. ಇದು ಹಸುಗೆ ಹೆಮ್ಮೆಗೆ ಎರಡಕ್ಕೂ ಮಿಕ್ಸ್ ಮಾಡಿರೋ ಡೇರಿ ಹಾಲು ಕೊಡ್ಬೋದು. ಭಯ್ಯ, ನಮ್ದುಕ್ಕೆ ಬಂದಿದ್ದು ಕೆಲಸ ಮುಗೀತು. ಖುದಾ ಹಾಫೀಸ್. ಬರ್ತಾರೆ. ಶಾಬಾಷ್ ಖಾದರ್, ಈಗ ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಾಗಿದೆ. ಬೋಲೋ ಸಾಬ್. ಸಿಬಿಐನವರು ನಮ್ಮ ಅಡ್ಡಗಳ ಮೇಲೆಲ್ಲ ದಾಳಿ ಮಾಡಿ ಕೇಸ್ ಬುಕ್ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಸಾಕ್ಷಿನೆಲ್ಲ ಕೋರ್ಟ್ನಲ್ಲಿ ಫೈಲ್ ಮಾಡಕ್ಕೆ ಸಿದ್ಧವಾಗಿದ್ದಾನೆ ಆನಂದ್ ದುಶ್ಮನ್. ಯಾರ್ ಸರ್ ನಿಮ್ಗೆ ದುಶ್ಮನ್? ಡಿಸಿ ಸೂರ್ಯ. ಡಬಲ್ಗೆ ಇದೆ ಗುಂಡಿಗೆ, ಡಬಲ್ ಮೀಟರ್ ಹೈ. ಆಂಖೆ ದೇಖೋ ಆಂಟೋನಿ, ಸಿಂಹದು ಇದೆ. ಹುಷಾರಾಗಿ ಶಿಕಾರಿ ಆಡ್ಬೇಕು. ಕರೆಕ್ಟ್ ಆಗಿ ಹೇಳ್ಬೇಕಾದ್ರ ಬೈ. ದುಶ್ಮನ್ ಕೆ ಆಗೆ ಪೀಛೆ ಯಾರಿದ್ದಾರೆ ಸಾಬ್? ಅವನ ಹೆಂಡತಿ, ಅವನ ತಾಯಿ, ಇಬ್ರೆ. ದುಶ್ಮನ್ ಗೆ ವೀಕ್ನೆಸ್ ಕ್ಯಾ ಹೈ? ಯಾವಾಗ್ಲೂ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಆ ನನ್ನ ಮಗನ ವೀಕ್ನೆಸ್. ಅಚ್ಚಾ, ಈಗ ನಮ್ದುಕ್ಕೆ ಬ್ಲಡ್ ಬೇಕು. ಬ್ಲಡ್ ಯಾಕೆ? ಕುಡಿಯಕ ಅಲ್ಲ, ಜಳಕ ಕರ್ಬೇಕು. ಜಾಸ್ತಿ ಮಾತಾಡ್ಬೇಡ ನೀನು, ಮಠಾಶ್ ಆಗ್ಬಿಡ್ತೀಯ. ಬ್ಲಡ್ ಅಂದ್ರೆ ಸೆಂಟಿಮೆಂಟ್.
ಆ ಡಿಸಿದು ರಕ್ತ ಸಂಬಂಧಿಗಳು ಇಲ್ಲಿಗೆ ಬರ್ಬೇಕು. ಆಗ ಕೋರ್ಟ್ಗೆ ಹೋಗೋ ಫೈಲ್ ಇಲ್ಲಿಗೆ ಬರ್ತಾರೆ. ಯಾರು ನೀವೆಲ್ಲ? ನಮ್ದುಕ್ಕೆ ಜವಾಬ್ದಾರಿ ಕೊಟ್ಟು ಅಭ್ಯಾಸ ಇಲ್ಲ. ಬೋಲ್ಬಿಟ್ಟೆ, ನಿಮ್ದು ಬೇಟಿಗೆ ಶಾದಿ ಮಾಡಲ್ಲ? ಅರೆ ಪಾಗಲ್, ನಿಮ್ದು ಮಗಳಿಗೆ ಮದುವೆ ಮಾಡಲ್ಲ, ಫಿಕ್ಸ್ ಆಗಿದೆ. ಮುಂದಿನ ತಿಂಗಳೇ ಮದುವೆ. ಫಿಕ್ಸ್ ಆಗಿರೋ ಮದ್ವೆಗೆ ಸಕ್ಸಸ್ಗೆ ಆಗ್ಬೇಕು ಅಂದ್ರೆ ನಾವು ಹೇಳಿದ್ದು ಕೆಲಸ ಮಾಡ್ಬೇಕು. ಏನು ಕೆಲಸ ಅದು? ಕಲೆಕ್ಟ್ರದು ಸಾಬ್ದು ಹೆಂಡತಿಗೋ ಹಮ್ಮಂಗೋ ಕರ್ಕೊಂಡು ಬರ್ಬೇಕು. ನಿಮ್ಮನ್ನ ನೋಡಿದ್ರೆ ಅವ್ರಿಗೇನೋ ಅಪಾಯ ಮಾಡಂಗ್ ಕಾಣುತ್ತೆ. ನನ್ನ ಪ್ರಾಣ ಹೋದ್ರು ಅವ್ರನ್ನ ಕರ್ಕೊಂಡ್ ಬರಲ್ಲ. ಕರ್ಕೊಂಡು ಬರೋದು ಇಲ್ಲ. ಕರ್ಕೊಂಡ್ ಬರಲ್ಲ. ಥಾಮ್ಸನ್ ಲೇ ಜಾಯಂಗೆ ಅಮ್ಮ ಆಗ್ತೇವೆ. ಅದೇ ಬುಡ್ಡೆ, ಈಗ ನಾವ್ ಹೇಳಿದ್ದು ಮಾಡಿಲ್ಲ ಅಂದ್ರೆ ನಿಮ್ ಮಗಳಿಗೆ ಡ್ಯಾಮೇಜ್ ಆಗ್ತೈತೆ. ಅರೆ ಹುಲ್ಲು ಕಾಪಟ್ಟೆ, ಥಾಮ್ಸನ್ ರೇಪ್ಗೆ ಮಾಡಿದ ಹುಡುಗಿ ಇದುವರೆಗೆ ಯಾರೂ ಬದುಕಿಲ್ಲ. ಸೀರೆಗೆ ಬಂತು, ಜಾಕೆಟ್ಗೆ ಬಂತು, ಡುಮ್ ಡುಮ್ ಡುಮ್. ಅಪ್ಪ, ನಿಮ್ ದಮ್ಮಯ್ಯ ನನ್ನ ಮಗಳಿಗೆ ಏನೋ ಮಾಡಬೇಡಿ, ನೀವು ಹೇಳ್ದಾಗ ಕೇಳ್ತೀನಿ. ಹಾ ಬುಡ್ಡೆ. ಎಸ್, ಡಿಸಿ ಸ್ಪೀಕಿಂಗ್. ವಾಲೇಕುಂ ಸಲಾಂ. ಯಾರು ನೀವು? ಬೊಂಬಾಯಿ ವಾಲಾ, ಕರೆಂಟ್ ಕಾದರ್ ಅಂತ ಕರೀತಾರೆ ಸಾಬ್. ಏನಾಗ್ಬೇಕು ನನ್ನಿಂದ? ಸಿಬಿಐಗೆ ಕೊಡ್ಬೇಕು ಅಂತಿದೆಯಲ್ಲ ವಿಪಿ ಸಾಬ್ದು ಜಾತ್ಕುದ್ದು ಫೈಲು, ಅದನ್ನ ಹೆತ್ಕೊಂಡು ಸರಿಯಾಗಿ 5 ಗಂಟೆಗೆ ವಿಪಿ ಸಾಬ್ದು ಗೆಸ್ಟ್ ಹೌಸ್ಗೆ ಬರ್ಬೇಕು. ಬರ್ದೇ ಇದ್ರೆ? ನೈ ಮಾಲಿಕ್, ಇಲ್ಲಿ ನಾವು ನಿಮ್ದು ಸೆಂಟಿಮೆಂಟ್ಗೆ ರಿಪೇರಿ ಮಾಡ್ತೀವಿ. ಅವ್ರಿಗೆ ಕೇಳು. ಏಯ್, ನಾನ್ ಫೈಲ್ ತಗೊಂಡ್ ಬರ್ತಾ ಇದ್ದೀನಿ. ಅಷ್ಟರೊಳಗಡೆ ನನ್ನ ತಾಯಿಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಕೂದಲು ಸೋಂಕುದ್ರು ನನ್ನ ಮಗನೇ ನಾನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ನಾವು ಹೇಳ್ದಂಗೆ ಫೈಲ್ಗೆ ತಂದ್ಕೊಟ್ರೆ ನಿಮ್ದು ಬೇಗಂ ಸಾಬ್ ಸೀತಾ ಹಂಗೆ ಇರುತ್ತೆ. ಠಂಗಾ ಠುಂಗಿ ಗುಸ್ಕಾ ಮಾಡಿದ್ರೆ ದ್ರೌಪದಿ ಆಗುತ್ತೆ. ಠೀಕ್ ಹೈ? ದ್ರೌಪದಿ ಮೇಲೆ ಕೈ ಇಟ್ಟೋನು ಬದುಕಲಿಲ್ಲ, ಸೀತೆ ಮೇಲೆ ಕೈ ಇಟ್ಟೋನು ಬದುಕಲಿಲ್ಲ. ಜ್ಞಾಪಕ ಇಟ್ಕೋ. ಏನಿದು? ನನಗ್ ಸಂಬಂಧ ಇಲ್ದಿರೋ ಯಾವ್ದೋ ಫೈಲ್ ತಂದಿದ್ಯಾ? ನಿನಗ್ ಸಂಬಂಧ ಇರೋ ಫೈಲು ಸಿಬಿಐನವ್ರಿಗೂ ಸಂಬಂಧ ಇತ್ತು, ಅದಕ್ಕೆ ಅಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಎಷ್ಟು ಗುಂಡ್ಗೆ ನಿನ್ಗೆ? ಪ್ರೀತ್ಸೋರ್ಗೆ 1 ಗುಂಡ್ಗೆ, ನಿನ್ನಂಥವ್ರು ಎದುರಾದ್ರೆ 2 ಗುಂಡ್ಗೆ. ಆ 2 ಗುಂಡ್ಗೆನು ಈಗ ಅದ್ರೋಗತ್ತೆ. ನೋಡು, ನಿನ್ ತಾಯಿ ನಿನ್ ಹೆಂಡತಿ ನನ್ ಕಸ್ಟಡಿಯಲ್ಲಿ ಇದಾರೆ ಅನ್ನೋದನ್ನ ಮರಿಬೇಡ. ಅವ್ರನ್ನ ಬಿಡಿಸ್ಕೊಳ್ಳೋದು ಗೊತ್ತು, ನಿನ್ನ ಕಳಿಸ್ಕೊಡೋದು ಗೊತ್ತು. ಎಲ್ಲಿಗೆ? ಇಷ್ಟೊಳಗೆ ಗೊತ್ತಾಗುತ್ತೆ. ಓ ಹೌದಾ? ನಿನಗ್ ದಮ್ ಇದ್ರೆ ಬಿಡಿಸ್ಕೊಂಡು ಹೋಗು, ನೋಡೋಣ. ಖಾದರ್, ನೋ ಮೋರ್ ಟ್ರಿಕ್ಸ್. ಇಲ್ಲ, ಲಾಸ್ಟ್ ಟ್ರಿಕ್ ಇನ್ನೊಂದಿದೆ, ಅಲ್ಲಿ ನೋಡು.
ಬೇಗ ನನ್ನ ತಾಯಿನ ನನ್ನ ಹೆಂಡತಿನ ರಿಲೀಸ್ ಮಾಡು. ನೋ, ಅದ್ ಸಾಧ್ಯವಿಲ್ಲ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ವಿಪಿ, ನನ್ನ ಕೆಟ್ಟವನಾಗಿ ಮಾಡು. ನೋ, ನನ್ನ ರಾಕ್ಷಸನಾಗಿ ಮಾಡು. ಕಮ್ ಆನ್, ರಿಲೀಸ್ ದಮ್. ನೋ, ನೋ, ಇಲ್ಲ, ನೋ, ಇಲ್ಲ. ಲಕ್ಷ್ಮಿ, ಹೇಳಿ ನೀನ್ ಅವ್ರನ್ನ ಬೇಗ ರಿಲೀಸ್ ಮಾಡದೆ ಹೋದ್ರೆ ನಿನ್ನ ವಂಶದ ಕೂಡ ನಾನು ಇವನು ಶೂಟ್ ಮಾಡ್ಬಿಡ್ತೀನಿ. ಕಮ್ ಆನ್. ಬೇಡ ಬೇಡ, ನೀನ್ ಹೇಳ್ತಾ ಕೇಳ್ತೀನಿ, ನೀನ್ ಹೇಳ್ತಾ ಕೇಳ್ತೀನಿ. ಪ್ಲೀಸ್, ನನ್ ಮಗನ್ಗೇನು ತೊಂದರೆ ಕೊಡ್ಬೇಡ. ಮಿಸ್ಟರ್ ವಿಶ್ವಪ್ರಸಾದ್, ನೀವು MLA ಶಂಕರಪ್ಪ CM ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಸಾಕ್ಷಿ ನಮಗೆ ಸಿಕ್ಕಿದೆ. ಅಲ್ಲದೆ DC ಅವರನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದು ನಮಗೆ ಗೊತ್ತಾಗಿದೆ. ಸೊ ಬೋತ್ ಆಫ್ ಯು ಆರ್ ಅಂಡರ್ ಅರೆಸ್ಟ್. ಸಾಹೇಬ್ರೆ, ಈ ನನ್ನ ಮಗಳ ಮಾನನ ಕಳೆಯೋದಕ್ಕೆ ನೋಡಿದ್ರು, ಬೇರೆ ದಾರಿನೇ ಕಾಣದೆ ನಮ್ ಪ್ರಾಣ ಬಲಿ ತಗೋಬೇಕು ಅಂತ ನೋಡಿದ್ರ? ಇಲ್ರಮ್ಮ, ಸಾಹೇಬರು ಬಂದು ನಮ್ಮ ಪ್ರಾಣನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಆದ್ರೂ ನಾವು ಮಾಡಿದ ತಪ್ಪೆ. ನನಗೆ ಕ್ಷಮಿಸ್ಬಿಡಿ ಸಾಹೇಬ್ರೆ. ಬಿಡಿ, ಹೇಳಿಮ್ಮ, ಎದ್ದೇಳಿ. ಲಕ್ಷ್ಮಿ, ನಿನ್ಗೇನು ಆಗಿಲ್ವಾ? ಇಲ್ಲ ರೀ, ಇದುವರೆಗೂ ನಡೆದಿದ್ದು DC ಸಾಹೇಬ್ರು ಮಾಡಿಸಿದ ನಾಟಕ. ನಾನ್ ನಿಮ್ಗೆ ಎಷ್ಟೋ ಸಲ ಹೇಳ್ತಿದ್ದೆ, ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡೋದು ಬೇಡ ಅಂತ. ಇರೋರಿಬ್ರು ಮಕ್ಳಿಗೆ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ ರೀ. ಆದ್ರೆ ನೀವು ನನ್ ಮಾತು ಕೇಳಲಿಲ್ಲ. ಕೊನೆಗೂ DC ಸಾಹೇಬ್ರ ಮನೆಯವ್ರನ್ನ ಕಿಡ್ನಾಪ್ ಮಾಡ್ಸಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಬೇರೆ ದಾರಿ ಕಾಣದೆ ನಾವೆಲ್ಲ ಸೇರಿ ನಾಟಕ ಮಾಡಿದ್ವಿ. DC ಸಾಹೇಬ್ರೆ, ನಮ್ಮಿಬ್ರು ಮಧ್ಯ ನಡೆದ ಯುದ್ಧದಲ್ಲಿ ನೀವು ಗೆದ್ರಿ, ನಾನ್ ಸೋತೆ. ಶಿಕ್ಷೆ ಅನುಭವಿಸಿ ಹೊಸ ಮನುಷ್ಯನಾಗಿ ಬರ್ತೀನಿ. ಆಯ್ತು ಬರ್ರಿ, ಜೈಲಲ್ಲಿ ನಿಮ್ ಜೊತೆ ಕೂತ್ಕೊಂಡು ಚೌಕ ಬರಾಡ್ತೀನಿ. ಅಲ್ಲಿ ಲೆಕ್ಕಾಚಾರ ಚುಕ್ತಾ ಆಗುತ್ತೆ. ನಮಸ್ಕಾರ ದೇವ್ರು, ಓಟ್ ಬರ್ತೀನಿ. ಹೋಗ್ಬಿಟ್ ಬಾರೋ ಪಿಂಗ್ಲಿ.